ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಏನ್ ಮಾಡ್ತಾ ಇದ್ದೀರಾ ಎಲ್ರು? ಚಳಿಗಾಲ ಮುಗೀತು, ಇನ್ನೇನು ಸಮ್ಮರ್ ಸ್ಟಾರ್ಟ್ ಆಗುತ್ತೆ. ಆದ್ರೆ ಎಲ್ಲಾ ಕಾಲಗಳು ಮುಗಿತಾ ಬಂದ್ರು ಈ ಬಿಗ್ ಬಾಸ್ ಕಾಲ ಮಾತ್ರ ಮುಗ್ದಿಲ್ಲ ಅಲ್ವಾ? ಯಾಕೆ ಮಾತು ಹೇಳ್ತಿದ್ದೀನಿ ಹೇಳಿ? ರಕ್ಷಿತಾ ಆಲ್ರೆಡಿ ಲೈವ್ ಬಂದು ಹೇಳಿರೋ ವಿಚಾರನ ಇಷ್ಟಕ್ಕೆ ಮುಂಚೆ ನಿಮ್ಗೆ ವಿಡಿಯೋದಲ್ಲಿ ಶೇರ್ ಮಾಡಿದೀನಿ. ಏನ್ ಕತೆ ಏನು ಅಂತ ಹೇಳ್ತೀನಿ ಅಂತ ಹೇಳಿದ್ನಲ್ವಾ, ಅದನ್ನ ಇವತ್ತು ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಏನು ಯಾಕೆ ಬಂದಿದ್ದು ರಕ್ಷಿತಾ ಲೈವ್ ಅಲ್ಲಿ, ಏನ್ ಕತೆ ಅಂತ. ಬಿಗ್ ಬಾಸ್ ಮನೆ ಒಳಗಡೆ ಅಲ್ಲ, ಯಾವ್ದೋ ಒಂದು ಪ್ರೋಗ್ರಾಮ್ ಅನ್ನ ರೆಡಿ ಮಾಡಿದಾರೆ. ಅದು ಏನ್ ಪ್ರೋಗ್ರಾಮ್, ಏನ್ ಕತೆ ಅಂತ ಎಲ್ಲ ಹೇಳ್ತಾ ಹೋಗ್ತೀನಿ ಇವತ್ತಿನ ವಿಡಿಯೋದಲ್ಲಿ. ಇಷ್ಟಕ್ಕೆ ಮುಂಚೆನೆ ಅದನ್ನ ನೋಡಿದೆ ನಾನು. ದೊಡ್ಡ ಮನೆ ಒಳಗಡೆ ನಡೀತಾ ಇದೆ. ಏನ್ ಪ್ರೋಗ್ರಾಮ್ ಅಂದ್ರೆ ಮಹಾಶಿವರಾತ್ರಿಗೋಸ್ಕರ ದೊಡ್ಡ ಮನೆ ಒಳಗಡೆ ಪ್ರೋಗ್ರಾಮ್ ಅನ್ನ ರೆಡಿ ಮಾಡಿದ್ದಾರೆ. ಏನ್ ಪ್ರೋಗ್ರಾಮ್ ಅಂತಂದ್ರೆ ಇವರೆಲ್ಲರ ಬಿಗ್ ಬಾಸ್ ಕಂಟೆಸ್ಟೆಂಟ್ಸ್ ಅಷ್ಟು ಜನನು ಮೀಟ್ ಆಗಿದ್ದಾರೆ. ರಿಯೂನಿಯನ್ ಆಗ್ಬಿಟ್ಟು ಒಂದು ಪ್ರೋಗ್ರಾಮ್ ಅನ್ನ ರೆಡಿ ಮಾಡಿದ್ದಾರೆ. ಆಲ್ರೆಡಿ ಶೂಟಿಂಗ್ ಎಲ್ಲ ಮುಗಿದೋಗಿರುತ್ತೆ. ಇವಾಗ ಪ್ರೊಮೋ ಬಂದಿತ್ತು, ಅದನ್ನ ನೋಡಿದೆ, ಅದನ್ನ ನಿಮ್ ಜೊತೆ ಹಂಚ್ಕೋತಾ ಇದ್ದೀನಿ. Big Boss Gang ಜೊತೆ ಬಂಪರ್ ಸೆಲೆಬ್ರೇಷನ್, ಮಸ್ತಿ ಮೋಜು, ಮನರಂಜನೆಯ ಮಹಾಜೋಶು. ನೀವು ನನಗೆ ಮನೆ ಮಗಳು ಹಾಗೆ ದಯವಿಟ್ಟು ಚಲಾವಣೆ ಕಾಶಿ ಕೊಂಡ್ರೆ ಏನಿದೆ ತೆಮಿಚುಪ್ಪು ನಿನ್ನೆ ನಿಮ್ಗೆ ಗೊತ್ತಿರೋ ಪ್ರಕಾರ ಇದು ವ್ಯಕ್ತಿತ್ವದ ಆಟ ಅಂತೆಲ್ಲ ಹೇಳ್ತಿದ್ರಲ್ವ ಬಿಗ್ ಬಾಸ್. ಎರಡು ವ್ಯಕ್ತಿತ್ವಗಳು ಒಂದೇ ತರ ಇದ್ರೆ ಏನಾಗ್ಬೋದು ಅನ್ನೋದನ್ನ ಇವತ್ತು ನಿಮ್ ಜೊತೆ ಶೇರ್ ಮಾಡ್ತೀನಿ ನೋಡಿ. ರಕ್ಷಿತಾ ಅವರಿಗೆ ವರ್ತೂರ್ ಸಂತೋಷ್ ಅಂತ ಒಬ್ರು ಲಾಸ್ಟ್ ಟೈಮ್ ಬಿಗ್ ಬಾಸ್ ಅಲ್ಲಿ ಬಂದಿದ್ರು ನೋಡಿ. ಬೀನ್ ಬ್ಯಾಗ್ ಅಲ್ಲಿ ಇಬ್ರು ಕುತ್ಕೊಂಡು ಜೋಡಿಗಳು ಕಾಮಿಡಿ ಮಾಡ್ತಿದ್ರಲ್ವಾ, ಅದರಲ್ಲಿ ಒಬ್ರು ವರ್ತೂರ್ ಸಂತೋಷ್. ಅವರು ಹಳ್ಳಿಕಾರ್ ಎತ್ತುಗಳ ವ್ಯಾಪಾರ ಮಾಡ್ತಾರೆ ಅಂತ ಅನ್ಸುತ್ತೆ. ಅವರು ರಕ್ಷಿತಾಗೆ ಇಷ್ಟು ಮುಂಚೆ ಫೇಕ್ ನ್ಯೂಸ್ ಅನ್ನ ಹೇಳ್ತೀನಿ ನಾನು. ಫೇಕ್ ನ್ಯೂಸ್ ಅಲ್ಲಿ 20 ಲಕ್ಷ ಕೊಡ್ತೀನಿ ಅಂತ ಹೇಳಿದಾರೆ ಅಂತೆಲ್ಲ ಫೇಕ್ ನ್ಯೂಸ್ ಅಲ್ಲಿ ಹಾಕ್ತಾ ಇದ್ರು. ನಾನು ಅದಕ್ಕೆ ಅದನ್ನ ಸೀರಿಯಸ್ ಆಗಿ ತಗೊಂಡಿರ್ಲಿಲ್ಲ. ಆದ್ರೆ ನಿನ್ನೆ ನೋಡ್ಬೇಕಾದ್ರೆ ಒಂದು ವಿಡಿಯೋ ಕಾಣಿಸ್ತು. ಅದರಲ್ಲಿ ವರ್ತೂರ್ ಸಂತೋಷ್ ಅವರು ಡೈರೆಕ್ಟ್ ಆಗಿ ರಕ್ಷಿತಾಗೆ ಫೋನ್ ಮಾಡಿ 2 ಲಕ್ಷ ಕೊಡ್ತೀನಿ ಅಂತ ಹೇಳಿದ್ದೆ ಅಂತ. ಆ ಫೋನಿನ ಒಂದು ಕಾನ್ವರ್ಸೇಷನ್ ಮಾತ್ರ ಸೂಪರ್ ಆಗಿತ್ತು. ನಕ್ಕು ಬಿಟ್ಟಿದೀವಿ ನಾವು. ಯಾಕೆಂದ್ರೆ ನೋಡಿ, ಇಬ್ರು ವ್ಯಕ್ತಿತ್ವ ಸ್ವಲ್ಪ ಒಂದೇ ತರ ಇದೆ. ರಕ್ಷಿತಾ ಅನ್ನೋ ವ್ಯಕ್ತಿತ್ವನೂ ಅಷ್ಟೇ, ವರ್ತೂರ್ ಸಂತೋಷ್ ಅಷ್ಟೇ ಅದೇ ತರ ಇದ್ರು ಲಾಸ್ಟ್ ಟೈಮ್ ಬಿಗ್ ಬಾಸ್ ಅಲ್ಲಿ. ಅವರು ಕೂಡ ಸ್ವಲ್ಪ ರಕ್ಷಿತನ ವ್ಯಕ್ತಿತ್ವಕ್ಕೆ ಹೋಲುತ್ತೆ ಅವ್ರ ವ್ಯಕ್ತಿತ್ವ. ಅವರು ಫೋನ್ ಮಾಡ್ಬಿಟ್ಟು ನ್ಯಾಚುರಲ್ ಆಗಿ ಮನೇಲಿ ಕುತ್ಕೊಂಡು ರಕ್ಷಿತಾಗೆ ಫೋನ್ ಮಾಡಿದ್ದಾರೆ. ರಕ್ಷಿತಾ ನಂಬರ್ ತಗೊಂಡು ಫೋನ್ ಮಾಡಿದ್ದಾರೆ ಅಂತ ಅನ್ಸುತ್ತೆ. ಅದನ್ನ ಯಾರೋ ವಿಡಿಯೋ ಮಾಡ್ಬಿಟ್ಟು ಹಾಕಿದ್ದಾರೆ. ರಕ್ಷಿತಾ ಹಲೋ ಅಂದ್ಬಿಟ್ಟು ಯಾರು ಅಂತ ಹೇಳಿದಾಗ ನಾನು ವರ್ತೂರ್ ಸಂತೋಷ್ ಅಂದ್ರೆ ಹಾ ಹೇಳಿ ಅಂತ ಹೇಳಿದ್ರೆ ಹೀಗೆ ನಾನು ನಿಮ್ಗೆ 2 ಲಕ್ಷ ಕೊಡ್ತೀನಿ ಅಂತ ಹೇಳಿದ್ದೆ, ಅದನ್ನ ಕೊಡಕ್ಕೆ ನಂಗೆ ಎಲ್ಲೂ ಸರಿಯಾದ ಒಂದು ಟೈಮ್ ಸಿಗ್ತಾ ಇಲ್ಲ ಅಂತೆಲ್ಲ ಹೇಳಿದ್ರೆ ರಕ್ಷಿತಾ ಆಗ್ಲಿ ನಾನು ನೆಕ್ಸ್ಟ್ ಟೈಮ್ ಬಂದಾಗ ನೋಡ್ತೀನಿ ಅಂತೆಲ್ಲ ರಕ್ಷಿತಾ ಉತ್ತರ ಕೊಟ್ಟಿದ್ದಾಳೆ. ಆದ್ರೆ ಸಡನ್ ಆಗಿ ಆತರ ಒಬ್ರು ಫೋನ್ ಮಾಡ್ಬಿಟ್ಟು ಪಾಪ ರಕ್ಷಿತಾಗೆ ಇಷ್ಟಕ್ಕೆ ಮುಂಚೆ ಎಲ್ಲಾ ಪ್ರೋಗ್ರಾಮ್ ಅಲ್ಲೂ ಓಡಾಡ್ತಾ ಇದ್ದಾಳಲ್ವಾ, ಈ ತರ ಯಾರು ಫೋನ್ ಮಾಡ್ತಾರೆ ಅಂತ ಗೆಸ್ ಕೂಡ ಮಾಡಿರಲ್ಲ. ಸಡನ್ ಆಗಿ ಫೋನ್ ಮಾಡಿದಾಗ ರಕ್ಷಿತಾಗೆ ಕನ್ಫ್ಯೂಸ್ ಆಗ್ಬಿಟ್ಟಿದೆ. ನಿಜವಾಗ್ಲೂ ಹೇಗಿರುತ್ತೆ ನೋಡಿ, ಲಕ್ಷ್ಮಿ ಒಲಿಯೋದು ಅಂತಾರಲ್ಲ ಈ ತರ. ಅದು ವರ್ತೂರ್ ಸಂತೋಷ್ ಅವರು. ವರ್ತೂರ್ ಸಂತೋಷ್ ಅಂದ್ರೆ ಎಲ್ರಿಗೂ ಗೊತ್ತಿರಕ್ ಸಾಧ್ಯ ಇಲ್ಲ ಅಲ್ವಾ? ಯಾಕೆಂದ್ರೆ ಲಾಸ್ಟ್ ಟೈಮ್ ಬಿಗ್ ಬಾಸ್ ನೋಡೋರಿಗೆ ರಕ್ಷಿತಾ ಬಿಗ್ ಬಾಸ್ ಅನ್ನ ನೋಡಿರಲ್ಲ. ಒಂದೇ 1 ನಿಮಿಷ ಸ್ಟವ್ ಆಫ್ ಮಾಡ್ತೀನಿ. ಹಲಸಿನಕಾಯಿ ಬಿರಿಯಾನಿ ಮಾಡೋಣ ಅಂತ ಅದಕ್ಕೆ ಸ್ಟವ್ ಆಫ್ ಮಾಡಿದೆ. ವರ್ತೂರ್ ಸಂತೋಷ್ ಅವರು ಸಡನ್ ಆಗಿ ಹಾಕಿ ಹೇಳೋಷ್ಟೊತ್ತಿಗೆ ರಕ್ಷಿತಾಗೆ ಕನ್ಫ್ಯೂಸ್ ಆಗಿದೆ. 2 ಲಕ್ಷ ಬಂದು ತಗೊಂಡು ಹೋಗಮ್ಮ ಅಂದ್ರೆ ಅದು ಇಬ್ರು ಆ ವ್ಯಕ್ತಿತ್ವ ಆ ತರದ್ದು. ಒಂದು ಕೆಲವರು ಇನ್ನು ಏನು ಕೊಡಲ್ಲ, ಆದ್ರೂ ಸ್ಟೇಜ್ ಮೇಲೆ ಅನೌನ್ಸ್ ಮಾಡ್ಬಿಟ್ಟು ಹೇಳಿ ಫೇಕ್ ಎಲ್ಲ ಮಾಡ್ತಾರಲ್ಲ, ಆ ತರ ಏನು ಇಲ್ಲ. ಇದು ನಿಸ್ವಾರ್ಥವಾಗಿ ಕೊಡ್ತೀನಿ ಅಂತ ಹೇಳಿದ್ದಾರೆ ಅಂತ ಅನ್ಸುತ್ತೆ ಇವರು ವರ್ತೂರ್ ಸಂತೋಷ್ ಅವರು. ಅದನ್ನ ತಗೊಳಕ್ಕೆ, ಅವರಿಗೆ ಕೊಡಕ್ಕೆ ಒಬ್ಬೊಬ್ಬರಿಗೆ ಒಂದೊಂದ್ ತರ ಬ್ಯುಸಿ ಇರ್ತಾರಲ್ವಾ.
ಈ ದೊಡ್ಡ ಮನೆ ಹಬ್ಬದಲ್ಲಿ ಕೊಡ್ತೀವಿ ಅಂತ ಹೇಳಿದಾಗ ಅದನ್ನ ಕೊಡ್ಬೋದಿತ್ತು, ಗೊತ್ತಿಲ್ಲ. ಅದು ಶೂಟಿಂಗ್ ಮಾಡಿ ಹೋಗಿರೋದು ಅವ್ರಿಗೆ ಗೊತ್ತಿಲ್ಲದೆ ಇರ್ಬೋದು. ಯಾವ ತರ ಅದು ರಕ್ಷಿತಾಗ ಸೇರುತ್ತೋ ಗೊತ್ತಿಲ್ಲ. ದುಡ್ಡು ಮಾತ್ರ ಯಾವತ್ತೋ ಒಂದ್ ದಿವಸ ರಕ್ಷಿತಾಗೆ ಅದು ಸೇರ್ಬೇಕಂದ್ರೆ ಸೇರುತ್ತಲ್ವಾ. ಆದ್ರೆ ಆ ಇಬ್ಬರ ಕಾನ್ವರ್ಸೇಷನ್ ಮಾತ್ರ ಸೂಪರ್ ಆಗಿತ್ತು. ನಕ್ಕು ಬಿಟ್ಟಿದೀವಿ ನಾವು. ಈಗ ಸಾಲ ಕೇಳಿದವ್ರು ಬಂದು ಸಾಲ ತಗೊಂಡೋಗು ಅಂತ ಹೇಳ್ದಂಗೆ ಆತರ ಒಂದು ದುಡ್ಡನ್ನ ತಗೊಂಡೋಗಂತೆ ಯಾರು ಆತರ ಹೇಳೋದಲ್ವಾ, ಅದಕ್ಕೆ ನಗು ಬಂತು. 2 ಲಕ್ಷ ಹಣ ಅಂದ್ರೆ ಏನು ಸಾಮಾನ್ಯ ಅಲ್ಲ ಅಲ್ವಾ. ವರ್ತೂರ್ ಸಂತೋಷ್ ಅವರಿಗೂ ಒಳ್ಳೇದಾಗ್ಲಿ, ರಕ್ಷಿತಾ ಕೂಡ ಹಣ ಸೇರ್ಲಿ ಅಂತ ನಾವು ಖುಷಿ ಪಡ್ತೀವಿ ಕೊಟ್ರೆ. ಮನೆಗೆ ಬಂದ್ಬಿಟ್ಟು ಅರ್ಶಿನ ಕುಂಕುಮ ತಗೊಂಡೋಗು ಅಮ್ಮನ ಜೊತೆ ಅಂತ ಹೇಳಿದ್ರು. ಒಂದು ಒಳ್ಳೆ ರೀತಿಯಲ್ಲಿ ಹೇಳಿದ್ದಾರೆ. ಯಾವುದೇ ತೋರ್ಗಾಣಿಕೆ ಏನಂತಾರ ಅದನ್ನ ತೋರ್ಸ್ಕೊಳ್ಳೋದಕ್ಕೋಸ್ಕರ ಮಾಡಿದ್ದಲ್ಲ ಅದು. ಇಬ್ರು ನ್ಯಾಚುರಲ್ ಆಗಿ ಅದೇ ತರ ಇರ್ತಾರೆ ಇಬ್ರು. ಫೋನ್ ಮಾಡಿಸಿ ಬೇಕು ಅಂತ ಫೋನ್ ಮಾಡಿ ಆತರ ಮಾಡಿದ್ದಲ್ಲ. ಯಾರೋ ಗೊತ್ತಿಲ್ಲದೆ ಅದನ್ನ ಫೋನ್ ಮಾಡಿಬಿಟ್ಟು ಆ ಒಂದು ಮೆಸೇಜ್ ಅನ್ನ ಹಾಕಿದ್ದಾರೆ. ಯಾವತ್ತೋ ರಕ್ಷಿತಾ ಆ ಹಣನ ತಗೋಬಹುದು. ಇನ್ನು ರಕ್ಷಿತಾನ ಪ್ರೋಗ್ರಾಮ್ ನೋಡೋಣ ಯಾವ ತರ ಇರುತ್ತೆ. ರಕ್ಷಿತಾ, ಗಿಲ್ಲಿ ಪ್ರತಿಯೊಬ್ರು ಬಂದಿದ್ರು. ರಘು, ಸ್ಪಂದನ, ಸೂರಜು, ರಾಶಿಕಾ ಬಂದಿಲ್ಲ, ಕಾಣಿಸಿಲ್ಲ ಇಲ್ಲೂ, ರಿಷಾ, ಇವರೆಲ್ಲರೂ ಬಂದಿದ್ರಲ್ವಾ ದೊಡ್ಡ ಮನೆ ಹಬ್ಬ ಮಾಡಕ್ಕೆ. ದೊಡ್ಡ ಮನೆ ಹಬ್ಬ ಹೇಗಿರುತ್ತೆ ಏನ್ ಕತೆ ಅಂತ ಎಂಜಾಯ್ ಮಾಡೋಣ. ಕಲರ್ಸ್ ಕನ್ನಡದಲ್ಲಿ ಬರೋ ದೊಡ್ಡ ಮನೆ ಹಬ್ಬನ ನೋಡೋಣ ಎಲ್ಲರೂ ಸೇರ್ಬಿಟ್ಟು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ದೊಡ್ಡ ಮಹಾಶಿವರಾತ್ರಿ ಪ್ರಯುಕ್ತ ನಾನು ಕೂಡ ಒಂದು ನನ್ನ ಸ್ಟೈಲಲ್ಲಿ ದಿನ ಒಂದು ಈಶ್ವರನ ಸ್ತೋತ್ರ, ಶಿವನ ಸ್ತೋತ್ರನ ಹಾಕ್ತಾ ಇದ್ದೀನಿ. ಅದನ್ನು ಕೂಡ ನೋಡಿ ಎಂಜಾಯ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಅದ್ರ ಜೊತೆ ಗಿಲ್ಲಿ ಕೂಡ ಎಲ್ಲಾ ಕಡೆನೂ ಪ್ರೆಸ್ ಮೀಟ್ ಎಲ್ಲ ನಡೀತಾ ಇದೆ. ಗಿಲ್ಲಿ 1 ಲಕ್ಷ ಇಷ್ಟು ಲಕ್ಷ ಮನೆ ತಗೊಂಡಿದ್ದಾರೆ, ಜಾಗ ತಗೊಂಡಿದ್ದಾರೆ ಅಂತೆಲ್ಲ ಕೆಲವೆಲ್ಲ ಫೇಕ್ ನ್ಯೂಸ್, ಯಾವುದನ್ನು ನಂಬಕ್ಕಾಗಲ್ಲ. ನೋಡಿದೆ ಇವಾಗಷ್ಟೇ TV9 ಇಂಟರ್ವ್ಯೂ ಅಲ್ಲಿ, TV9 ಅಲ್ಲ ಎಲ್ಲ ಚಾನೆಲ್ಗಳ ಇಂಟರ್ವ್ಯೂ ನಡೀತಾ ಇದೆ ಗಿಲ್ಲಿ ಅವರದ್ದು. ನೋಡ್ತಾ ಇದ್ರೆ ಫೇಕ್ ನ್ಯೂಸ್ ಎಲ್ಲ, ಕೆಲವೆಲ್ಲ ಫೇಕ್ ನ್ಯೂಸ್ ನ ನಂಬಬಾರ್ದು ನಾವು ಕೂಡ. ಉದಾಹರಣೆ ಹೇಳ್ತೀನಿ, ಯೂಟ್ಯೂಬ್ ಅಲ್ಲಿ ಎಷ್ಟು ಜನಕ್ಕೆ ಒಂದು ಇನ್ಫಾರ್ಮೇಶನ್ ಬೇರೆ ತರ ಇರುತ್ತೆ ಅಂತಂದ್ರೆ, ಯೂಟ್ಯೂಬ್ ನೋಡಿದ ತಕ್ಷಣ ಯೂಟ್ಯೂಬ್ ಮಾಡಿದವರಿಗೆ ಲಕ್ಷ ದುಡ್ಡು ಬರುತ್ತೆ ಅಂತ ಹೇಳ್ತಾರಲ್ವಾ, ಅದೆಲ್ಲ ಸುಳ್ಳು, ಫೇಕ್ ನ್ಯೂಸ್ ಅದೆಲ್ಲ. ಯೂಟ್ಯೂಬ್ ನ ಒಂದು ನಮ್ಗೊಂದು ಯಾವ್ದಾರ ಒಂದು ನಮ್ಮ ಹವ್ಯಾಸಗಳನ್ನ ಒಂದು ಹಂಚ್ಕೊಳಕ್ಕೆ ಒಂದು ಏನಂತಾರೆ ಚಾನಲ್ ಅಷ್ಟೇ. ಎಲ್ಲರಿಗೂ ಸ್ಟೇಜ್ ಸಿಗಲ್ಲಲ್ವಾ. ಯಾವ್ದಾದ್ರು ಒಂದು ಹವ್ಯಾಸ ಇದ್ರೆ, ಆಕ್ಟಿವಿಟೀಸ್ ಎಲ್ಲ ಇದ್ರೆ ಅದನ್ನ ಹಂಚ್ಕೊಳಕ್ಕೆ ಒಂದು ಯೂಟ್ಯೂಬ್ ಒಂದು ನಮ್ಗೆ ಪ್ಲಾಟ್ಫಾರ್ಮ್. ಅಷ್ಟ್ ಬಿಟ್ರೆ ಲಕ್ಷ ದುಡ್ಡು ಬರೋದು ಅದು ಬರುತ್ತೆ ಯಾವಾಗ ನೀವು ಲಕ್ಷಗಟ್ಲೆ ವ್ಯೂಸ್ ಬಂದು ಚಾನಲ್ ಚೆನ್ನಾಗಿ ಮಾನಿಟೈಸೇಷನ್ ಆಗಿ, ಯಾವುದೇ ಒಂದು ಕಿರಿಕಿರಿ ಇಲ್ದೇನೆ ಮಾನಿಟೈಸೇಷನ್ ಆಗಿ, ಒರಿಜಿನಲ್ ವಿಡಿಯೋಸ್ ಆಗಿದ್ರೆ ಮಾತ್ರ ಯೂಟ್ಯೂಬ್ ಮಾನಿಟೈಸೇಷನ್ ಆಗಿ ದುಡ್ಡು ಬರೋಕ್ಕೆ ಸಾಧ್ಯ. ಸುಮ್ನೆ ಫೇಕ್ ನ್ಯೂಸ್ ಎಲ್ಲ ಹಾಕಿ ಇರೋ ವ್ಯಾಲ್ಯೂನ ಕೂಡ ಕಳೀತಾ ಇದ್ದಾರೆ ಜನ. ನೋಡೋರು ನೋಡಲ್ಲ, ಆ ತರ ಆಗ್ತಾ ಇದೆ. ಅರ್ಧಂಬರ್ಧ ತಿಳ್ಕೊಂಡಿರೋರು ಈ ತರ ಫೇಕ್ ನ್ಯೂಸ್ ಅನ್ನೆಲ್ಲ ಹಬ್ಬಿಸ್ತಾ ಇರೋದು. ಅವ್ರಿಗೆ ಅದರಿಂದ ಏನ್ ಬರುತ್ತೋ ಗೊತ್ತಿಲ್ಲ. ಇವಾಗ ಏನಾಗಿದೆ, ಬಂದಿರೋದ್ರಿಂದ ನೀವು ಫೇಕ್ ನ್ಯೂಸ್ ಹಬ್ಬಿಸಿದ್ರೆ ನಿಮ್ಮ ಚಾನಲ್ಗೆ ಅದು ಎಫೆಕ್ಟ್ ಆಗುತ್ತೆ. ಒಂದಲ್ಲ ಒಂದ್ ದಿವಸ ಅದು ಎಫೆಕ್ಟ್ ಆಗುತ್ತೆ. ಕರೆಕ್ಟ್ ಆಗಿ ಇವಾಗ ನಾನು ನಮ್ಮ ಕಿಚನ್ ಇಂದ ಮಾತಾಡ್ತಾ ಇದ್ದೀನಿ. ಇದನ್ನು ಕೂಡ ನಾವು ಎಲ್ಲಿಂದ ಮಾತಾಡ್ತಿದೀವಿ ಏನ್ ಕತೆ ಅಂತ ನೋಡ್ಬೋದು. ಸುಮ್ನೆ ಬೇಕಾಬಿಟ್ಟಿ ಬಾಯಿಗೆ ಬಂದಂಗೆ ಕಾಮೆಂಟ್ ಮಾಡೋದು, ಬೇಕಾಬಿಟ್ಟಿ ಬರೆಯೋದು, ಬೇಡದೇ ಇರೋ ವಿಡಿಯೋಗಳನ್ನ ಫೋಟೋಗಳನ್ನ ಎಡಿಟ್ ಮಾಡಿ ಹಾಕೋದು, ಆ ತರ ಎಲ್ಲ ಮಾಡಕ್ ಹೋಗ್ಬೇಡಿ. ಅದು ಮಾಡಿದ್ರೆ ನಿಮ್ಮ ಚಾನಲ್ಗೆ ಖಂಡಿತ ಎಫೆಕ್ಟ್ ಆಗುತ್ತೆ. ಅದು ಅದರಲ್ಲೂ ಇವಾಗೆಲ್ಲ ಬೇರೆ ಬೇರೆ ಸಾಧನಗಳು ಬಂದಿದೆ ಅಲ್ವಾ ಯೂಟ್ಯೂಬ್ ಅಲ್ಲಿ, ಅದನ್ನೆಲ್ಲ ಕಂಡುಹಿಡಿಯುತ್ತೆ ಎಲ್ಲೇ ಏನ್ ಕತೆ ಏನು ಅಂತ. ಒಂದು ಉದಾಹರಣೆ ಕೊಡ್ತೀನಿ. ನಾವಿವಾಗ ವಾಟ್ಸಪ್ ಅಲ್ಲಿ ನಮ್ಮ ಮನೇಲೆ ಇಬ್ರು ವಾಟ್ಸಪ್ ಅಲ್ಲಿ ಇದ್ಬಿಟ್ಟು ಈ ಫೋನ್ ಅಲ್ಲಿ ನಾನು ಫೋಟೋಸ್ ವಿಡಿಯೋನ ತೆಗೆದು ನನ್ನ ಯೂಟ್ಯೂಬ್ ಚಾನಲ್ಗೆ ಹಾಕಿದ್ರೆ ಅದು ಒಪ್ಕೊಳ್ಳಲ್ಲ. ವಾಟ್ಸಪ್ ವಿಡಿಯೋ ಅದು ಬೇರೆ ಇದರಿಂದ ಬಂದಿರೋದು ಅಂತ. ಅಷ್ಟು ಯೂಟ್ಯೂಬ್ ಅಷ್ಟು ಸ್ಟ್ರಿಕ್ಟ್ ಆಗಿದೆ. ಅಂತದನ್ನ ಫೇಕ್ ನ್ಯೂಸ್ ಎಲ್ಲ ಹಾಕ್ಬಿಟ್ಟು ಯಾಕೆ ಹಾಳು ಮಾಡ್ಕೋತೀರಿ? ಇದಿಷ್ಟು ಫೇಕ್ ನ್ಯೂಸ್ ಕೆಲವೊಂದು ಉದಾಹರಣೆ ಕೊಟ್ಟಿರೋದು ನಾನು. ಪಾಪ ರಕ್ಷಿತಾಗೆ
20 ಲಕ್ಷ ಕೊಡ್ತೀವಿ ಅಂತ ಹೇಳಿದ್ದಾರೆ ಅಂತೆಲ್ಲ ಹೇಳ್ತಾರಲ್ವಾ, ಅದೆಲ್ಲ ಸುಳ್ಳು, ಫೇಕ್ ನ್ಯೂಸ್. ಅದನ್ನೆಲ್ಲ ನಂಬಬಾರ್ದು. ವರ್ತೂರ್ ಸಂತೋಷ್ 2 ಲಕ್ಷ ಕೊಡ್ತೀನಿ ಅಂತ ಹೇಳಿರೋದು ಅದು ನಿಜ ಅನ್ಸುತ್ತೆ. ಅವರೇ ಫೋನ್ ಮಾಡಿ ಹೇಳಿರೋ ಒಂದು ವಿಡಿಯೋ ಬಂದಿರೋದ್ರಿಂದ, ಡೈರೆಕ್ಟ್ ಆಗಿ ರಕ್ಷಿತಾನೇ ಮಾತಾಡಿರೋದ್ರಿಂದ ಈ ವಿಷಯನ ನಿಮಗೆ ಶೇರ್ ಮಾಡಿರೋದು ನಾನು. ರಕ್ಷಿತಾಗೆ ಸನ್ಮಾನ ಮಾಡೋರು ಕೂಡ ಒಂದು ಒಳ್ಳೆ ರೀತಿಲಿ ಮಾಡಲಿ. ಯಾರೇ ಮಾಡಿದ್ರು ಕೂಡ ಸನ್ಮಾನಗಳು ಸನ್ಮಾನ ತರನೇ ಇರ್ಬೇಕಲ್ವಾ. ಎಲ್ಲಾ ಕಡೆ ಮಾಡ್ತಾ ಇದ್ದಾರೆ. ಯಾರೋ ಕಾಮೆಂಟ್ ಹಾಕಿದ್ರು ನೆಕ್ಸ್ಟ್ ದುಬೈಗೆ ಹೋಗ್ತಾಳೆ, ಅಲ್ಲಿ ಕೂಡ ಸನ್ಮಾನ ಇದೆ ಅಂತ. ಗೊತ್ತಿಲ್ಲ, ಅದು ಫೇಕ್ ನ್ಯೂಸ್ ಏನು ಅಂತ ಗೊತ್ತಿಲ್ಲ. ಹೋಗ್ಲಿ, ಎಲ್ಲಿ ಒಳ್ಳೇದಾಗ್ಲಿ ಅವಳಿಗೆ ಮುಂದೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.